ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನಿವತ್ತು ಬೇಗ ಕಾಲೇಜ್ಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಕಾಲೇಜ್ ಕಡೆ ಹೊರಟೆ. ನಾನು ಕಾಲೇಜ್ ರೀಚ್ ಆದಮೇಲೆ ಎಲ್ರಿಗೂ ಕಾಲ್ ಮಾಡಿ ಕಾಮನಾಗಿ ಕೇಳ್ತಾ ಇದ್ದೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ. ಎಲ್ಲರೂ ಲೇಟ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಕಾಲೇಜ್ ಒಳಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಭಿ ಸಿಕ್ಕ. ನಾನು ಆಮೇಲೆ ರೀಡಿಂಗ್ ರೂಮಿಗೆ ಹೋಗಿ ರೆಕಾರ್ಡ್ ಫುಲ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡೆ, ಆದರೆ ಆಗಲ್ಲ ಅಂತ ಗೊತ್ತಾಯಿತು. ಇವ್ರಿಗೆ ಅಟೆಂಡೆನ್ಸ್ ಹೇಳಿ ಅಂದರೆ ಅಟೆಂಡೆನ್ಸ್ ಬಿಟ್ಟು ಬೇರೆ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಆಮೇಲೆ ನಾವೆಲ್ಲರೂ ಊಟ ಮಾಡೋಣ ಅಂತ ಕ್ಯಾಂಟೀನಿಗೆ ಬಂದ್ವಿ. ಏನೆಲ್ಲ ಮಾಡ್ತಾರೆ ಅಂತ ನೋಡಿ ನೀವೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಆಮೇಲೆ ನಾವೆಲ್ಲರೂ ಊಟ ಮುಗಿಸ್ಕೊಂಡು ಚೆಸ್ ಆಡೋಕ್ಕಂತ ಬಂದು ನೋಡಿದ್ರೆ ಚಂದನ್ ಮತ್ತು ಯಶವಂತ್ ಚೆಸ್ ಆಡ್ತಿದ್ರು. ನಮ್ಮ ನಂದಿ ಅದನ್ನು ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ರಿಸಲ್ಟ್ ನೋಡ್ತಿದ್ದ. ನಮ್ಮ ಸಿದ್ಧ ಕ್ಲಾಸ್ಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮುಖ ಗ್ಲೋ ಬರೋಕ್ಕೆ ಏನೇನೆಲ್ಲ ರಿಸರ್ಚ್ ಮಾಡಬೇಕು ಎಲ್ಲ ಮಾಡ್ತಿದ್ದ. ನನಗೆ ಸಂತೂರ್ ಡ್ಯಾಡಿ ಅಂತ ಹೆಸರಿಕ್ಕಿದ್ದಾರೆ ಸರ್. ನಮ್ಮ ಸಿದ್ಧ ಇವತ್ತು ಮತ್ತೆ ದೀವರ ಪಾರ್ಟ್ 2 ಮಾಡೋಣ ಅಂತ ಹೋಗಿದ್ದ. ಹಾಗೆ ನಮ್ಮ ಮ್ಯಾಮು ಇವತ್ತು ಸಂಜೀವಿನಿ ಗಿಡದ ಬಗ್ಗೆ ಹೇಳ್ತಾ ಇದ್ರು. ಹನುಮಂತ ಸಂಜೀವಿನಿ ಗಿಡ ಹೊತ್ಕೊಂಡ್ ಬರ್ಬೇಕಾದ್ರೆ ಆ ಗಿಡಗಳನ್ನ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏನೋ ಬೀಳ್ಸಿದ ಅಂತ ಮಾತಿದೆ. ಅದಕ್ಕೆ ಇವರು ಸ್ಕೈಯಲ್ಲಿ ಸಿಗ್ನಲ್ ಬಿದ್ದಿತ್ತು ಅಂತಿದ್ರು. ನಾವೆಲ್ಲರೂ ಟೇಬಲ್ ಟೆನ್ನಿಸ್ ರೂಮ್ಗೆ ಹೋಗಿ ಗೇಮ್ಸ್ ಆಡ್ತಾ ಇದ್ವಿ. ನೋಡಿ ಇವರಿಬ್ರು ಏನ್ ಮಾಡ್ತಾವ್ರೆ ಅಂತ. ಯಾಕೆ ದಾರಿ ತಪ್ಪಿ ಆ ಪೆಂಗ್ವಿನ್ ನಮ್ಮ ಕಾಲೇಜಿಗೆ ಬಂದ್ಬಿಟ್ಟೈತೆ. ನಮ್ಮ ಕಾಲೇಜ್ ಕ್ಯಾಂಟೀನ್ಗೆ ಇವತ್ತು ಮಂಗಗಳು ಬಂದ್ಬಿಟ್ಟು ಕ್ಯಾಂಟೀನ್ ಓನರ್ಗೆ ಗೊತ್ತಿಲ್ದೇನೆ ಎಲ್ಲ ಫ್ರೂಟ್ಸು ಹಣ್ಣು ತಿಂತಾ ಇತ್ತು. ಅದೆಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್.